ಸ್ನೇಹಿತರೆ ನಮಸ್ಕಾರ. ಬೆಳಗಿದ್ರೆ ಸಾಕು ಇವತ್ತು ಯಾರ ತಲೆಯನ್ನು ಹೊಡೆಯೋದು, ಯಾರ ಸಂಪತ್ತನ್ನು ಲೂಟಿ ಮಾಡೋದು, ಜೊತೆಗೆ ಬೆಳಿಗ್ಗೆ ಆದರೆ ಸಾಕು ಇವತ್ತು ಯಾವ ಹುಡುಗಿಯನ್ನು ಬ್ಲ್ಯಾಕ್ಮೇಲ್ ಮಾಡುವಂಥದ್ದು, ಇವತ್ತು ಯಾರ ಜೊತೆಗೆ ತನ್ನ ಕಾಮತೃಷೆಯನ್ನು ತೀರಿಸ್ಕೊಳ್ಳೋದು, ಯಾರಿಗೆ ವಿಡಿಯೋ ಕಾಲ್ ಮಾಡ್ಬೋದು, ಯಾರಿಗೆ ನನ್ನ ತೆವಲನ್ನು ತೀರಿಸ್ಕೊಳ್ಳೋದಕ್ಕೆ ಕರಿಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಮಾಡ್ತಿದ್ದಂತಹ ಒಬ್ಬ ವೀರ ಈತ. ಸಿರಿ ಸಂಪತ್ತಿನ ಸುಪತ್ತಿಗೆಯಲ್ಲಿ ತೇಲ್ತಾ ಇದ್ದಂತಹ ಕುಬೇರನೀತ. ರಾಜಕೀಯ ಹಿನ್ನೆಲೆಯಲ್ಲೂ ದೊಡ್ಡ ಮನೆತನದ ಮಗನೀತ. ಇಷ್ಟೆಲ್ಲ ಇದ್ರೂ ಕೂಡ ಓಡಾಡೋಕ್ಕೆ ಕೋಟಿಗೆಟ್ಟೆ ಬೆಲೆ ಬಾಳುವ ಕಾರು, ಕೈಯಲ್ಲಿ ಲಕ್ಷಾಂತರ ಬೆಲೆಯ ಮೊಬೈಲು, ಇದ್ರ ಜೊತೆಗೆ ಸಿರಿ ಸಂಪತ್ತಿಗೆಯನ್ನೇ ಹೊಂದಿರುವಂಥ ಮನೆ, ಅದ್ರ ಜೊತೆಗೆ ಒಂದು ಹುದ್ದೆ ಕೂಡ, ಸಂಸದ ಸ್ಥಾನ ಕೂಡ. ಇಷ್ಟೆಲ್ಲ ಹೊಂದಿರುವಂತಹ ಈ ವ್ಯಕ್ತಿ ಯಾರು ಅನ್ನೋದು ಬಹುಶಃ ನಿಮಗೆ ಗೊತ್ತಾಗಿದೆ. ಅದು ಯಾರು ಅಲ್ಲ, ಅದೇ ಪ್ರಜ್ವಲ್ ರೇವಣ್ಣ. ಇಷ್ಟೆಲ್ಲ ಇದ್ರೂ ಕೂಡ ಈತನ ಕಾಮಚೇಷ್ಟೆಗೆ ಬಲಿಯಾದಂಥ ಯುವತಿಯರು ಒಬ್ಬರಲ್ಲ ಇಬ್ಬರಲ್ಲ. ಇವತ್ತಿಗೆ ಈತ SIT ಕಚೇರಿಯಲ್ಲಿ ಸೊಳ್ಳೆ ಜೊತೆಗೆ ಕಚ್ಚಿಸಿಕೊಂಡು ಮಲಗಬೇಕಾದಂಥ ದುಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೇ ಮನೆ ಹಾಳ ಮಾಡಿದಂತಹ ಮಾಡಬಾರದ ಕೆಲಸ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಈ ಮನೆ ಹಾಳ ಮಾಡಿದಂಥ ಕೆಲಸಗಳು ಒಂದಲ್ಲ ಎರಡಲ್ಲ. ಒಬ್ಬಿಬ್ಬರ ಜೀವನದಲ್ಲಿ ಈತ ಆಟ ಆಡಿಲ್ಲ. ಬರೋಬ್ಬರಿ 2976 ಹುಡುಗಿಯರ ಜೀವನದ ಜೊತೆಗೆ ಚೆಲ್ಲಾಟ ಆಡಿದಂತಹ ಈ ಚಪಲ ಚೆನ್ನಿಗರಾಯನಿಗೆ ಇವತ್ತು SIT ಯಾವ ರೀತಿ ಬಾರಿಸಿ ಬೆಂಡೆತ್ತಿ ಬಾಯಿ ಬಿಡಿಸ್ತಿದೆ ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಈತನಿಗೆ ಟಾರ್ಚರ್ ಮೇಲೆ ಟಾರ್ಚರನ್ನು ಕೊಟ್ಟು ಈತ ಮಾಡಿರುವಂಥ ಕೆಲಸದಲ್ಲಿ ಯಾವ ರೀತಿ ಬಾಯಿ ಬಿಡಿಸ್ಬೋದು ಅನ್ನೋದನ್ನು SIT ಮಾಡಿಸ್ತಿದೆ. ಅದರ ಜೊತೆಗೆ ಈತನಿಗೆ ಸಮಾಜದಲ್ಲಿ ಜೀವನವನ್ನು ಹೇಗೆ ಸಾಗಿಸಬೇಕು, ಜೊತೆಗೆ ಜೀವನದ ಪಾಠವನ್ನು ಹೇಗೆ ಕಲಿಸಬೇಕು ಅನ್ನೋದನ್ನು ಕೂಡ 1ನೇ ಕ್ಲಾಸಿನಿಂದ ಹಂತವಾಗಿ ಪಾಠ ಮಾಡ್ತಾ ಬರ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ಏರ್ಪೋರ್ಟ್ನಿಂದ ಮಹಿಳಾ ಅಧಿಕಾರಿಗಳ ಸುತ್ತ ಈತನನ್ನು ಕೂರಿಸಿ ಕರ್ಕೊಂಡು ಬಂದು ಅದೇ ಮಹಿಳಾ ಅಧಿಕಾರಿಗಳ ಜೊತೆಗೆ ಈತನನ್ನು ಕೂರಿಸಿ ವಿಚಾರಣೆಯನ್ನು ಮಾಡಿಸ್ತಾ ಇರೋದು. ಅದರ ಜೊತೆಗೆ ಈತ ಯಾವೆಲ್ಲ ಆರೋಪವನ್ನು SITಯ ವಿರುದ್ಧನೇ ಹೊರಿಸಿದ್ನೋ ಅದೆಲ್ಲ ಆರೋಪವನ್ನು ಕೂಡ SIT ತನ್ನ ರೀತಿಯಲ್ಲೇ ಈತನಿಗೆ ಪಾಠ ಕಲಿಸುವಂಥ ಕೆಲಸವನ್ನು ಮಾಡ್ತಿದೆ. ಅದೇ ಮಾತಿಗೆ ಇವತ್ತು ಯಾವ ಟಾಯ್ಲೆಟ್ ಬಗ್ಗೆ ಈತ ಆರೋಪವನ್ನು ಮಾಡಿದ್ನೋ ಅದೇ ಟಾಯ್ಲೆಟ್ನಲ್ಲಿ ಕೂರಿಸಿ ಈತನನ್ನು ವಿಚಾರಣೆ ಮಾಡಿಸ್ತಿದ್ದಾರೆ. ಈತನ ತಪ್ಪಿನ ಅರಿವನ್ನು ಮಾಡಿಸ್ಬೇಕು, ಈತನಿಗೆ ತಾನು ಎಂತಹ ಕ್ರಿಮಿ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಅನ್ನೋಂಥ ಕೆಲಸವನ್ನು ಮಾಡ್ತಿದೆ SIT. ಅದಕ್ಕೆ ಸಾಕ್ಷಿಯಾಗಿ ಯಾವ ಟಾಯ್ಲೆಟ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಪ್ರಜ್ವಲ್ ರೇವಣ್ಣ, ಅದೇ ರೂಮನ್ನು ಕೊಟ್ಟು ಸೇಡಿ ತೀರಿಸ್ಕೊಳ್ತಾ ಇದ್ದಾರೆ. ಅಂದರೆ ಯಾವ ರೂಮ್ನ ಟಾಯ್ಲೆಟ್ ಸರಿ ಇಲ್ಲ ಅಂತೇಳಿ ಆರೋಪ ಮಾಡಿದ್ದಲ್ಲ, ಆ ರೂಮನ್ನೇ ಕೊಟ್ಟು. ಹಾಗಾದರೆ ಯಾಕೆ, ಏನು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಒಂದು ಮಾತಿದೆ, ಚಿಂತೆ ಯಾರಿಗಿಲ್ಲ ಹೇಳಿ, ಆದರೆ ಚಿಂತೆ ಯಾವ ಸಂದರ್ಭದಲ್ಲಿ ಮತ್ತು ಯಾವ ರೀತಿಯಾದದ್ದು ಅನ್ನೋದು ಮುಖ್ಯ. ಇಲ್ಲಿ ಪ್ರಜ್ವಲ್ ರೇವಣ್ಣನ ಚಿಂತೆನೂ ಕೂಡ ಒಂದಲ್ಲ ಎರಡಲ್ಲ. ಈತನಿಗೆ ಪಾಪ ಪ್ರಜ್ಞೆ ಅನ್ನೋದು ಬಹುಶಃ ಇವತ್ತಿಗೂ ಕೂಡ ಕಾಡ್ತಾ ಇಲ್ಲ. ಮಾಡಿದ್ದು ಇನ್ನೂ ಕೂಡ ನಾನು ಮಾಡೇ ಇಲ್ಲ, ನನಗೆ ಅವ್ರ್ಯಾರು ಗೊತ್ತೇ ಇಲ್ಲ ಅಂತೇಳಿ ಸಬೂಬನ್ನು ಕೂಡ ಹೇಳ್ತಾ ಇರುವಂಥ ಈ ಪರಮ ಪಾಪಿಗೆ ಇವತ್ತು ಪಾಠ ಕಲಿಸುವಂಥ ಕೆಲಸವನ್ನು SIT ಅಧಿಕಾರಿಗಳು ಇಂಚಿಂಚು ಮಾಡ್ತಿದ್ದಾರೆ. ಹೌದು, ಪ್ರಜ್ವಲ್ಗೆ ಯಾವ ರೀತಿಯಲ್ಲಿ ಇವರು ಶಿಕ್ಷೆಯನ್ನು ಕೊಡ್ತಿದ್ದಾರೆ, ಯಾವ ರೀತಿಯಲ್ಲಿ ಪಾಪ ಪ್ರಜ್ಞೆಯನ್ನು ಅರ್ಥ ಮಾಡಿಸುವಂಥ ಕೆಲಸವನ್ನು ಮಾಡಿಸ್ತಿದ್ದಾರೆ ಅಂತ ಹೇಳಿದ್ರೆ, ಈ ಪಾಪ ಪ್ರಜ್ಞೆಗಿಂತನೂ ಕೂಡ ಟಾಯ್ಲೆಟ್ನ ಬಗ್ಗೆ ದೊಡ್ಡ ಚಿಂತೆಯನ್ನು ವ್ಯಕ್ತಪಡಿಸಿದಂಥ ಪ್ರಜ್ವಲ್ ರೇವಣ್ಣನಿಗೆ ಇವತ್ತು SIT ಅದೇ ರೀತಿಯಲ್ಲಿ ಪರಾಮರ್ಶೆ ಮಾಡಿಸುವಂತೆ ಮಾಡಿದೆ. ಸುಪತ್ತಿಗೆಯಲ್ಲಿ ಸಿರಿ ಸಂಪತ್ತಿನಲ್ಲಿ ಉಂಡು ಬೆಂದು ಓಡಾಡಿದಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಸಂಕಷ್ಟದ ಸರಮಾಲೆಯ ನಡುವೆ ಸಿಲುಕಿ ಒದ್ದಾಡುವಂತಾಗಿದೆ. ತಿಂಗಳುಗಳ ಕಾಲ ರೆಕ್ಕೆ ಬಿಚ್ಚಿ ಹಾರಿದಂಥ ಈ ಹಕ್ಕಿ ಇವತ್ತು ರೆಕ್ಕೆ ಕತ್ತರಿಸಿಕೊಂಡು ಪಂಜರದ ಒಳಗಡೆ ಲಾಕ್ ಆಗುವಂಥ ಪರಿಸ್ಥಿತಿ ಬಂದಿದೆ. ಜರ್ಮನಿಯಲ್ಲಿ ಜಗಮಿಸಿದಂಥ ರೇವಣ್ಣ ಮೊನ್ನೆ ರಾತ್ರಿ ಬಂದು ಇದೇ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಮಂಡಿಯೂರಿ ಕೂರುವಾಗ ಆತನ ಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ. ಬೆಂಗಳೂರಿನಲ್ಲಿ ಸೆರೆ ಸಿಕ್ಕಂಥ ಈತನನ್ನು ಇವತ್ತು ಸೆರೆವಾಸದಲ್ಲಿ ಇಟ್ಟು ಈತನಿಂದ ಬಾಯಿ ಬಿಡಿಸುವಂಥ ಕೆಲಸವನ್ನು SIT ಅಧಿಕಾರಿಗಳು ಹಂತವಾಗಿ ಮಾಡ್ತಾ ಇದ್ದಾರೆ. ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡ್ತಿದ್ದಂಥ ಪ್ರಜ್ವಲ್ ಇವತ್ತು ಪಂಜರದ ಪಕ್ಷಿಯಾದ ಬಳಿಕ SIT ಕಸ್ಟಡಿಯಲ್ಲಿ 2 ರಾತ್ರಿಯನ್ನು ಕಳೆದಿದ್ದಾನೆ. SIT ಕಸ್ಟಡಿಯಲ್ಲಿ ಇರಲಾಗದೆ ವಿಲ ಅಂತೇಳಿ ಒದ್ದಾಡ್ತಾ ಇದ್ದಾನೆ. ಕಾರಣ SIT ಕಚೇರಿಯಲ್ಲಿ ಶುಚಿತ್ವದ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಂತಹ ಕಂಪ್ಲೇಂಟನ್ನು ಮಾಡಿದಂಥ ಇದೇ ಪ್ರಜ್ವಲ್ ರೇವಣ್ಣಗೆ ಈಗ ಇದೇ ವಿಚಾರವನ್ನು ಸ್ವತಃ SIT ಅಧಿಕಾರಿಗಳು ಇಟ್ಕೊಂಡು ಈಗ ಜಾರಾಡೋಕೆ ರುಬ್ಬೋಕೆ ಶುರು ಮಾಡಿದ್ದಾರೆ.
ಅದು ಯಾವ ರೀತಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊನ್ನೆ ಜಡ್ಜ್ ಮುಂದೆ ಈತನನ್ನು ಜಡ್ಜ್ ಮುಂದೆ ಹಾಜರುಪಡಿಸ್ತಾರಲ್ವ. ಅರೆಸ್ಟ್ ಮಾಡಿದಂಥ 24 ಗಂಟೆ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸ್ಬೇಕು. ಆ ಸಂದರ್ಭದಲ್ಲಿ ಜಡ್ಜ್ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಹೆಸರೇನು, ನಿಮ್ಮನ್ನು ಎಲ್ಲಿ ವಶಕ್ಕೆ ಪಡಲಾಯಿತು, ನಿಮ್ಮ ಮನೆಗೆ ತಿಳಿಸಿದ್ದಾರಾ, ನಿಮಗೇನಾದರೂ ಟಾರ್ಚರ್ ಆಯಿತಾ ಅಂತೇಳಿ ಕೇಳಿದ್ರು. ಜಡ್ಜು ಇದನ್ನೆಲ್ಲ ಕೇಳಿದಾಗ ಪ್ರಜ್ವಲ್ ರೇವಣ್ಣ ತೆಪ್ಪಗಿದ್ದಿದ್ರೆ ಆಗಿರೋದು. ಈತ ಒಂದೊಂದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ನನ್ನ ಹೆಸರು ಪ್ರಜ್ವಲ್ ರೇವಣ್ಣ, ನನ್ನನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆದ್ರು. ನಮ್ಮ ತಂದೆಗೆ ಹೇಳಿದ್ದಾರೆ, ಇಲ್ಲ ಟಾರ್ಚರ್ ಏನೂ ಆಗಿಲ್ಲ, ಬಟ್ SIT ಶೌಚಾಲಯ ತುಂಬ ವಾಸನೆ ಬರ್ತಾ ಇದೆ. ಹೀಗೆ ನಿನ್ನೆ ಶೌಚಾಲಯ ಸಮಸ್ಯೆಯ ಬಗ್ಗೆ ಪ್ರಜ್ವಲ್ ರೇವಣ್ಣ ಹೇಳ್ಕೊಂಡಿದ್ರು. ಆರೋಪಿಗೆ ಕನಿಷ್ಠ ಸೌಲಭ್ಯ ಸಿಕ್ಕಿದೆ, ಹಾಗಾದರೆ ಇಲ್ಲಿರೋದು ಹೇಗೆ ಅನ್ನೋ ಚಿಂತೆ ಈತನಿಗೆ ಕಾಡ್ತಿದೆ. ಸ್ವಲ್ಪ ಹೆಚ್ಚುವರಿ ಸೌಲಭ್ಯ ನನಗೆ ಬೇಕು ಅನ್ನೋ ರೀತಿಯಲ್ಲಿ ಈತ ಮನವಿ ಮಾಡಿದ್ದ. ಕಸ್ಟಡಿಯ ರೂಮ್ ಕ್ಲೀನ್ ಇಲ್ಲ, ಸ್ಮೆಲ್ ಬರ್ತಿದೆ ಅಂತೇಳಿ ಈತ ಆರೋಪವನ್ನು ಹೊರಿಸಿದ್ದ. ಹೆಚ್ಚುವರಿ ಸೌಲಭ್ಯ ಬೇಕು ಅಂತ ಹೇಳಿದ್ರೆ ಕೋರ್ಟ್ನ ಅನುಮತಿ ಬೇಕು, ಮೇಲಾಧಿಕಾರಿಗಳ ಸೂಚನೆ ಸಿಗಲೇಬೇಕು. SIT ಅದು ಯಾವುದನ್ನು ಕೂಡ ಮಾಡಿಲ್ಲ. ಹಾಗಾದರೆ ಪ್ರಜ್ವಲ್ಗೆ ರೂಮ್ ಚೇಂಜ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ SIT ಹಾಗೆ ಮಾಡಲಿಲ್ಲ. ಯಾವ ಸ್ಮೆಲ್ ಕೂಡ ಬರ್ತಿಲ್ಲ. ಯಾವ ಸ್ಮೆಲ್ ಬರ್ತಿದ್ರು ಅನುಭವಿಸು ಗುರು, ನೀನು ಮಾಡಿರುವಂಥ ಕೆಲಸದ ಮುಂದೆ ಈ ಸ್ಮೆಲ್ ದೊಡ್ಡ ವಿಚಾರನೇ ಅಲ್ಲ. ನೀನು ಮಾಡಿರೋದು ಅಂಥ ನೀಚ ಕೆಲಸ. ಸೊ ದಟ್ ನೀನು ಅದೇ ಸ್ಮೆಲ್ಲಲ್ಲಿ ಇರಬೇಕು, ನೀನು ಅದೇ ಸ್ಮೆಲ್ಲನ್ನು ತೆಗೆದುಕೊಳ್ಬೇಕು, ಅದೇ ಸ್ಮೆಲ್ಲನ್ನು ಅನುಭವಿಸಬೇಕು ಅಂತ ಹೇಳ್ಬಿಟ್ಟು ಸ್ಮೆಲ್ ಬರ್ತಿದೆ ಅಂತೇಳಿ ಸುಳ್ಳು ಆರೋಪ ಮಾಡಿದ್ದಲ್ಲ, ಅದಕ್ಕೆ ನೀನು ಅನುಭವಿಸು ಅಂತ ಹೇಳ್ಬಿಟ್ಟು ಅದೇ ರೂಮ್ನಲ್ಲಿ ಬಿಟ್ಟು ಈತನಿಗೆ ಜೀವನದ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ರಾತ್ರಿ ಅದೇ ಕೊಠಡಿಯಲ್ಲಿ ಮಲಗು ಅಂತ ಹೇಳ್ಬಿಟ್ಟು ಆತನನ್ನು ಅಲ್ಲೇ ಮಲಗಿಸಿದ್ದಾರೆ. ಪ್ರಜ್ವಲ್ ಯಾವ ಕೊಠಡಿಯ ಬಗ್ಗೆ ದೂರಿದ್ದಲ್ವಾ ಅದೇ ಕೊಠಡಿಯ ಬಗ್ಗೆ, ಜೊತೆಗೆ ಯಾವ ಟಾಯ್ಲೆಟ್ನ ಬಗ್ಗೆ ಆತ ಹೇಳಿದಲ್ಲ ಅದೇ ಟಾಯ್ಲೆಟನ್ನು ಬಳಸು ನೀನು ಅಂತಲೂ ಕೂಡ ಹೇಳಿದ್ದಾರೆ. ಈ ಮೂಲಕ SIT ಅಧಿಕಾರಿಗಳ ನಡೆಯಿಂದ ಪ್ರಜ್ವಲ್ ಕಂಗೆಟ್ಟಿ ಕೂತಿದ್ದಾನೆ. ಗಂಟಲು ಬಿರಿಯುವಂತೆ ಆಗಿದೆ. ಅದು ಕೇವಲ ಒಂದು ದಿನ ಮಾತ್ರ ಅಲ್ಲ, ಇನ್ನಷ್ಟು ದಿನವೂ ಕೂಡ ಇಲ್ಲೇ ಇರಬೇಕಲ್ಲ ಅಂತೇಳಿ ಈತ ಈಗ ಟೆನ್ಷನನ್ನು ಮಾಡ್ಕೊಂಡಿದ್ದಾನೆ. ಈ ರೀತಿ ಒಂದು ರೀತಿಯಲ್ಲಿ ಟಾರ್ಚರ್ ಮೇಲೆ ಟಾರ್ಚರನ್ನು ಕೊಡುವಂಥ ಕೆಲಸವನ್ನು, ಇದನ್ನು ಟಾರ್ಚರ್ ಅಂತೇಳಿ ಹೇಳಬಾರ್ದು, ಯಾಕೆಂತ ಹೇಳಿದ್ರೆ ತಪ್ಪಾಗ್ತದೆ. ಈತನಿಗೆ ಜೀವನದ ಮೌಲ್ಯವನ್ನು ಮತ್ತು ಬದುಕಿನ ಪಾಠವನ್ನು ಕಲಿಸುವಂತಹ ಕೆಲಸವನ್ನು ಇವತ್ತು SIT ಮಾಡಿದೆ. ಅಪ್ಪ ಅಮ್ಮ ಮಾಡಿದಂಥ ಕೆಲಸವನ್ನು ಇವತ್ತು ಅಪ್ಪ ಅಮ್ಮನ ಸ್ಥಾನದಲ್ಲಿ ಕೂತಂತೆ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಈತನ ಯಾವ್ಯಾವ ತಪ್ಪು ಕೆಲಸವನ್ನು ಮಾಡಿದ್ನೋ ಆ ಎಲ್ಲ ತಪ್ಪು ಕೆಲಸವನ್ನು ಹಿಡಿದಿಡಿದು ಪಾಯಿಂಟ್ ಮಾಡಿ ಈಗ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಆರೋಪಿಯನ್ನು ವಿಚಾರಣೆಯೂ ಕೂಡ ಮಾಡ್ತಿರುವಂಥ SIT ಅಧಿಕಾರಿಗಳು ಈತನಿಂದ ಉತ್ತರವನ್ನು ಪಡೆಯೋದಕ್ಕೆ ಸಾಕಷ್ಟು ವಿಲ ಅಂತೇಳಿ ಒತ್ತಡವನ್ನು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕುರಿತು ಪ್ರಜ್ವಲ್ ಬಾಯೇ ಬಿಡ್ತಾ ಇಲ್ಲ. ಸಂತ್ರಸ್ತೆಯರ ದೂರುಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡಿದರೂ ಕೂಡ ನನಗೇನು ಗೊತ್ತಿಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ಒಂದೇ ಒಂದು ಉತ್ತರವನ್ನು ಕೊಡ್ತಿದ್ದಾನೆ. ಜೊತೆಗೆ ನಮ್ಮ ವಕೀಲರ ಜೊತೆಗೆ ಮಾತನಾಡಿ ಹೇಳ್ತೇನೆ ಅಂತ ಹೇಳ್ಬಿಟ್ಟು ತನಿಖಾಧಿಕಾರಿಗಳ ದಿಕ್ಕನ್ನು ತಪ್ಪಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಈಗಾಗಲೇ ಈ ಪ್ರಕರಣವನ್ನು ಅತ್ಯಂತ ಸೀರಿಯಸ್ ಆಗಿ SIT ಸ್ವೀಕರಿಸಿಯಾಗಿದೆ. ಈ ಪ್ರಕರಣದಲ್ಲಿ ಈತನ ವಿಚಾರಣೆಯನ್ನು ಮಾಡಬೇಕಾಗಿರೋದು ಪ್ರಮುಖ ಯಾರ್ದು, ಪ್ರಜ್ವಲ್ ರೇವಣ್ಣ ವಿಚಾರಣೆಯನ್ನು ಪ್ರಮುಖವಾಗಿ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಪ್ರಕರಣ ನಿಂತಿರುತ್ತೆ ಅವನ ವಿಚಾರಣೆ ಮೇಲೆ. ಹೀಗಾಗಿ ಈ ದೂರು ಕೊಟ್ಟಂಥ ಮಹಿಳೆ ಮತ್ತು ದೂರಿನ ಬಗ್ಗೆ ಕೇಳಿದಾಗ ನನಗೆ ಆ ಮಹಿಳೆ ಯಾರು ಅಂತಂದೇ ಗೊತ್ತಿಲ್ಲ, ಆಕೆ ಯಾಕೆ ದೂರು ಕೊಟ್ಲು ಅನ್ನೋದು ನಂಗೆ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ತೋಟದ ಮನೆ, ಊರು, ಬೆಂಗಳೂರಿನಲ್ಲಿ ಕೆಲಸದವರು ಇದ್ದಾರೆ. ಈ ವೇಳೆ ಮನೆಯಲ್ಲಿರೋರಿಗೆ ಕೆಲಸದವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ವಿರುದ್ಧ ದೂರು ಕೊಟ್ಟವರು ಯಾರು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳಿಗೆ ಮರುಪ್ರಶ್ನೆಯನ್ನು ಕೇಳ್ತಾನೆ. ಸಂತ್ರಸ್ತೆಯ ಫೋಟೋವನ್ನು ಮುಂದಿಟ್ಟು ಕೇಳಿದಾಗ ಹಾಗೆ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ, ಈಕೆ ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ, ಇವರನ್ನು ನಾನು ನೋಡಿಯೇ ಇಲ್ಲ, ನಾನು ಬೆಂಗಳೂರು, ಹಾಸನ, ದೆಹಲಿಯಲ್ಲಿರ್ತೇನೆ, ನನಗೆ ಇವರು ಯಾರು ಅನ್ನೋದೇ ಗೊತ್ತಿಲ್ಲ, ಇವರು ನನ್ನ ಬಗ್ಗೆ ಏನಂತ ಹೇಳಿ ದೂರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಕೇಳ್ತಾನೆ. ಸಂತ್ರಸ್ತೆ ಮೇಲೆ ನೀವು ದೌರ್ಜನ್ಯವನ್ನು ಎಸಗಿದ್ದೀರಾ ಅನ್ನೋದ್ರ ಬಗ್ಗೆ ದೂರನ್ನು ಕೊಟ್ಟಿದ್ದಾಳೆ ಅಂತೇಳಿ SIT ಅಧಿಕಾರಿಗಳು ಹೇಳಿದಾಗ, ಹೌದಾ, ಹಾಗಾದರೆ ಅವರಿಗೆ ಹಾಗೆ ಆಗಿದೆಯಂತ. ಈ ವಿಚಾರಗಳನ್ನು ನನಗೆ ಯಾಕೆ ಹೇಳಿಲ್ಲ ಅವರು, ನನಗೇನು ಗೊತ್ತೇ ಇಲ್ಲವಲ್ಲ, ಅವರಿಗೆಲ್ಲ ನಾನು ಯಾಕೆ ಹಾಗೆ ಮಾಡಲಿ, ನನಗೆ ಅವರು ಯಾರು ಅನ್ನೋದೇ ಗೊತ್ತಿಲ್ಲ, 4 ವರ್ಷದ ಹಿಂದೆ ನಡೆದಿದೆ ಅಂತಾರೆ. ನನಗೆ ಅವರು ಯಾರು ಅನ್ನೋದು ಗೊತ್ತಿಲ್ಲದ ಮೇಲೆ ನಾನು ಹೇಗೆ ಇಷ್ಟು ದಿನಗಳ ಕಾಲ ಆರಾಮಾಗಿ ಓಡಾಡ್ಕೊಂಡಿದ್ದೆ, ಅವ್ರು ಯಾಕೆ ಇಷ್ಟು ಟೈಮ್ ದೂರು ಕೊಟ್ಟಿಲ್ಲ, ದೂರು ಕೊಡೋದೇ ಆಗಿದ್ದರೆ ಇಲ್ಲಿವರೆಗೂ ಏನು ಮಾಡ್ತಾಯಿದ್ರು, ನಾನು ಯಾರ ಜೊತೆಗೂ ಕೂಡ ಮಾತನಾಡಲ್ಲ, ಅವರು ಯಾರಂತಾನೆ ನನಗೆ ಗೊತ್ತಿಲ್ಲ ಅಂತ ಮತ್ತೆ ಅದೇ ಉತ್ತರವನ್ನು ಕೊಡ್ತಾನೆ. ಇದೆಲ್ಲದರ ಹಿಂದೆ ಕಾರ್ತಿಕನ ಕೆಲಸವಿದೆ, ಅವನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿ, ಆಗ ಇದೆಲ್ಲದಕ್ಕೂ ಕೂಡ ಸರಿಯಾದಂಥ ಉತ್ತರ ಸಿಗುತ್ತೆ. ಎಷ್ಟು ದುಡ್ಡು ಕೊಟ್ಟು ಇವರನ್ನು ಕರೆತಂದಿದ್ದಾನೆ ಅಂತ ಹೇಳಿಬಿಟ್ಟು ಆಗ ಗೊತ್ತಾಗುತ್ತೆ, ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ಹೇಳ್ತಾನೆ. ನಾನು ಬಳಸುವಂಥ ಮೊಬೈಲ್ ನನ್ನ ಬಳಿಯೇ ಇತ್ತು, ಅದು ಈಗ ನಿಮ್ಮ ಬಳಿ ಇದೆ, ಅದನ್ನು ಬಿಟ್ಟು ಬೇರೆ ಯಾವ ಮೊಬೈಲು ಕೂಡ ನನ್ನ ಬಳಿ ಇಲ್ಲ. ಈ ವೇಳೆ ಮೊಬೈಲ್ ಸಂಖ್ಯೆ ಆಧರಿಸಿ ಆ ಫೋನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು SIT ತನಿಖೆಯನ್ನು ಮಾಡ್ಬೋದು. ನನಗೆ ಗೊತ್ತಿಲ್ಲ, ಬಹುಶಃ ಅದು ಕಳೆದು ಹೋಗಿರಬೇಕು. ಆ ಮೊಬೈಲ್ ನಾನು ಬಳಸ್ತಾನೇ ಇರಲಿಲ್ಲ, ನನ್ನ ಮೊಬೈಲ್ಗಳು PA ಬಳಿ ಇರ್ತವೆ.
ಅವರೇನೋ ಕಳೆದು ಹೋಗಿದೆ ಅಂತಿದ್ರು, ಕಳೆದ ವರ್ಷ ಅದ್ರ ಬಗ್ಗೆ ದೂರು ಸಹ ದಾಖಲಾಗಿದೆ ಅಂತಲೂ ಕೂಡ ಸ್ಪಷ್ಟನೆಯನ್ನು ಕೊಡ್ತಾರೆ. ಅಂದರೆ ಯಾವ ಡಿವೈಸ್ ಇತ್ತು ಕೊಡಿ, ಯಾವ ಮೊಬೈಲಲ್ಲಿ ಇವರು ವಿಡಿಯೋವನ್ನು ಮಾಡಿದ್ರು ನೋಡಿ, ಆ ಮೊಬೈಲ್ ಇಲ್ಲ ಕಳೆದು ಹೋಗಿರಬೇಕು ಅನ್ನುವಂತಹ ಹೊಸ ಒಂದು ಟರ್ನಿಂಗ್ ಪಾಯಿಂಟನ್ನು ಅಥವಾ ಟ್ವಿಸ್ಟನ್ನು ಇಲ್ಲಿ ಸೃಷ್ಟಿ ಮಾಡ್ತಿದ್ದಾನೆ ಈ ಪ್ರಜ್ವಲ್ ರೇವಣ್ಣ ಅನ್ನೋದು ಈಗ ಗೊತ್ತಾಗ್ತಿದೆ ಸ್ಪಷ್ಟವಾಗಿ. ಹೀಗಾಗಿ ಈ ಆರೋಪಿ ಬಳಸ್ತಿದ್ದಂತಹ ಮೊಬೈಲ್ ಇದೆಯಲ್ಲ, ಇದೇ ಈಗ ಪ್ರಮುಖವಾಗಿರೋದು. ಯಾಕಂತ ಹೇಳಿದ್ರೆ ಎಲ್ಲ ದೌರ್ಜನ್ಯಗಳು ಸರಿಯಾಗಿರೋದು ಇದೇ ಮೊಬೈಲ್ನಲ್ಲಿ. ಈ ಹಿಂದೆ ಬಳಸ್ತಿದ್ದಂಥ ಮೊಬೈಲ್ ಇದು. ಸೊ ದಟ್ ಅದನ್ನು ಈಗ ಪತ್ತೆ ಹಚ್ಚೋದೇ ಸವಾಲಾಗಿದೆ. ಪ್ರಜ್ವಲ್ ಅವರಿಂದ ಜಪ್ತಿ ಮಾಡಿರುವಂಥ ಮೊಬೈಲ್ನಲ್ಲಿ ಈ ಕೃತ್ಯಕ್ಕೆ ನಡೆಸಿದಂತೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಹೀಗಾಗಿ ವಿಡಿಯೋಗಳನ್ನು ಚಿತ್ರೀಕರಿಸಿದಂಥ ಮೊಬೈಲ್ ಎನ್ನುವಂಥ ಪ್ರಶ್ನೆಗೆ ಸೂಕ್ತವಾದಂಥ ಉತ್ತರವನ್ನು ಈತ ಕೊಡ್ತಾ ಇಲ್ಲ. ಜೊತೆಗೆ 1 ವರ್ಷದ ಹಿಂದೆಯೇ ಮೊಬೈಲ್ ಕಳೆದು ಹೋಗಿತ್ತು. ಹೊಳೆ ನರಸೀಪುರ ಠಾಣೆಯಲ್ಲಿ ತನ್ನ ಆಪ್ತ ಸಹಾಯಕನ ಮೂಲಕ ದೂರನ್ನು ಕೂಡ ದಾಖಲಿಸಿದೆ ಅಂತಲೂ ಕೂಡ ಹೇಳಿದ್ದಾರೆ. ಇದರ ಖಚಿತತೆಗೆ SIT ಅಧಿಕಾರಿಗಳು ಅಲ್ಲಿನ ಪೊಲೀಸರನ್ನು ಸಂಪರ್ಕಿಸಿ ವಿಚಾರಿಸಿದಾಗ ಮೊಬೈಲ್ ಕಳುವಿನ ಬಗ್ಗೆ NCR ಮಾಹಿತಿಯನ್ನು ನೀಡಿದ್ದಾರೆ. ಈ ಕಾರಣಕ್ಕೆ SIT ಅಧಿಕಾರಿಗಳು ಪ್ರಜ್ವಲ್ ಮೊಬೈಲ್ ಪತ್ತೆ ಈಗ ದೊಡ್ಡ ಸವಾಲಾಗಿದೆ. ಹೇಗೆ ಏನು ಅನ್ನೋದು. ಇನ್ನು ಆರೋಪಿ ಪ್ರಜ್ವಲ್ ರೇವಣ್ಣನನ್ನು ಕೃತ್ಯದ ಸ್ಥಳ ಮಹಜರು ಸಲುವಾಗಿ ಸಂತ್ರಸ್ತೆಯರು ಹೇಳಿದಂಥ ಸ್ಥಳಗಳಿಗೆ ಕರೆದೊಯ್ಯಬೇಕಾಗುತ್ತೆ. ಹೊಳೆ ನರಸೀಪುರ, ಸಂಸದನ ನಿವಾಸ, ಜೊತೆಗೆ ಇತರ ಸ್ಥಳಗಳಿಗೂ ಕೂಡ ಕರ್ಕೊಂಡೋಗಿ ಆತನ ಮೇಲೆ ಎಲ್ಲೆಲ್ಲಿ ಈ ಆರೋಪಗಳು ಕೇಳಿ ಬಂದಿದ್ವು, ದೌರ್ಜನ್ಯದ ಆರೋಪ ಕೇಳಿ ಬಂದಿದ್ವು, ಅಲ್ಲೆಲ್ಲೂ ಕೂಡ ಮಹಜರನ್ನು ಮಾಡಬೇಕಾಗುತ್ತೆ. ಜೊತೆಗೆ ಈತನ ಬಳಿ ಇರುವಂಥ ಸಾಕ್ಷಿಗಳನ್ನು ಮತ್ತು CCTV ಫುಟೇಜಸ್ಗಳು, ಯಾರ್ಯಾರು ಬಂದಿದ್ರು, ಯಾರ್ಯಾರು ಹೋಗಿದ್ರು, ಇದನ್ನು ಕೂಡ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಇನ್ನು ಈತನ ಬಳಿ ಮೊಬೈಲ್ ವಿಚಾರವನ್ನು ಬಾಯ್ಬಿಡಿಸೋದೇನು ದೊಡ್ಡ ವಿಚಾರ ಅಲ್ಲ. SIT ಅಧಿಕಾರಿಗಳಿಗೆ ಒಂದು ದಿನ ಅವರನ್ನು ಫ್ರೀ ಹ್ಯಾಂಡಾಗಿ ಬಿಟ್ಟುಬಿಟ್ರೆ ಅವರು ಎಲ್ಲವನ್ನು ಕೂಡ ಜಾಲಾಡಿ ಬಿಡ್ತಾರೆ ಅನ್ನೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ಬಟ್ ಇಲ್ಲಿ ರಾಜಕೀಯ ಒತ್ತಡಗಳು ಯಾವುದೇ ರೀತಿಯಾದಂಥ ಕೆಲಸಗಳು ಮಾಡದೇ ಇದ್ದರೆ ಬಹುಶಃ ಇಲ್ಲಿ ನ್ಯಾಯ ಸಿಗ್ಬೋದು ಅನ್ನೋದು ಕೂಡ ಸತ್ಯ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣನಿಗೆ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕೂಡ ಪಾಪ ಪ್ರಜ್ಞೆ ಕಾಡದೇ ಇರೋದ್ರ ಬಗ್ಗೆ, ಜೊತೆಗೆ ನಾನೇನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ ಅಂತೇಳಿ ಹಾರಿಕೆ ಉತ್ತರವನ್ನು ಕೊಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.